ಥ್ಯಾಂಕ್ ಯು. ಇದು ಜ್ಯೂಸಾ ಇದು? ಯಾವ ಮೆಣಸಿನ್ಕಾಯಿ ಅಂತ ಗೊತ್ತಿಲ್ಲ ಪಾಪ. ನೋಡಿ ಇಲ್ಲೆಲ್ಲ ಬಂದಿದ್ದಾರಲ್ವ ಅವರಿಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಸಹಕಾರಿ ಸ್ಪೈಸ್ ಫಾರ್ಮ್ ಅಂತ ಇದೆ, ಸೊ ಅಲ್ಲಿ ಬೋರ್ಡ್ ನೋಡ್ಬೋದು, ಅಲ್ಲಿಗೆ ಬಂದಿದ್ದೀವಿ. ಸೊ ಸಖತ್ತಾಗಿದೆ, ಫುಲ್ಲು ಅಡಿಕೆ ತೋಟ, ನೇಚರು, ಕಂಪ್ಲೀಟಾಗಿ ನೇಚರು. ಫಾರ್ಮರ್ಸ್ ಅಂದರೆ ಹಂಗೆ ಅಲ್ವಾ, ಸೊ ನೇಚರು ತುಂಬ ತಣ್ಣಗಿದೆ. ಗೋವಾದಲ್ಲಿ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ, ಅದರಲ್ಲೂ ಸೆಕೆ ಅಂತೂ ತಡೆಯೋಕ್ಕಾಗಲ್ಲ. ಬಿಸಿಲು ಇದೆ ಅಂತ ಮನೆ ಒಳಗಡೆ ಕೂರೋಕ್ಕೂ ಆಗಲ್ಲ, ಅಷ್ಟೊಂದು ಸೆಕೆ ಇರುತ್ತೆ. ಸೊ ಎನಿ ಟೈಮ್ ಫ್ಯಾನು ಅಥವಾ ಎ ಸಿ ಏನಾದರೂ ಇರಲೇಬೇಕು. ಹಂಗಾಗ್ಬಿಟ್ಟಿದೆ, ನನ್ನ ಕೂದಲೆಲ್ಲ ಕೆದ್ರೋಗ್ಬಿಟ್ಟಿದೆ. ಅಲ್ಲಿಂದ ಬೈಕಲ್ಲಿ ಬಂದ್ವಿ. ನಮ್ಮ ಮನೆಯಿಂದ ಒಂದು 40 ಮಿನಿಟ್ಸ್ ಆಗುತ್ತೆ ಈ ಜಾಗ. ಅಲ್ಲಿಂದ ಬರೋಷ್ಟರಲ್ಲಿ ಫುಲ್ ಹೇರ್ ಎಲ್ಲ ಕೆದ್ರೋಗ್ಬಿಡ್ತು. ಇಲ್ಲಿ ನೋಡಿ, ಫುಲ್ಲು ನೇಚರು ಸಖತ್ತಾಗಿದೆ. ನನಗೆ ಈ ಥರ ನೇಚರ್ ತುಂಬ ಇಷ್ಟ. ನೇಚರು, ಫಾಲ್ಸು, ನಂಗೆ ಓವರಾಲ್ ಟ್ರಿಪ್ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ಈ ರೀತಿ ಒಂದು ನೇಚರ್ ಅಂದರೆ ನೇಚರು, ಫಾಲ್ಸು ಮತ್ತು ಬೀಚ್ಗಳು ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ಈ ಒಂದು ಫಾರ್ಮ್ ಹೌಸ್ಗೆ ಟಿಕೆಟ್ ಕೂಡ ಇರುತ್ತೆ. ಸೊ ನನ್ನ ಪತಿದೇವರು ಅಲ್ಲಿ ಟಿಕೆಟ್ ಮಾಡಿಸ್ತಾ ಇದ್ದಾರೆ, ಟಿಕೆಟ್ ತೊಗೋತಾ ಇದ್ದಾರೆ. ನಾನು ವಿಡಿಯೋ ತೊಗೋತಾ ಇದ್ದೀನಿ. ಚಿಟ್ಟು, ಹೆಂಗೋ ಇದೆ ಪ್ಲೇಸು? ಹೇಗಿದೆ? ಚೆನ್ನಾಗಿದೆ ಅಲ್ಲ? ಕಂದ ನೀರಿದೆ, ಏನಿಲ್ಲ, ಮಧ್ಯೆ ಹೋಗ್ತಾನೆ ಬಿಡ್ರಿ, ಅಷ್ಟೊಂದು ಭಯ ಪಡಬಾರ್ದು. ಹೋಗಿ ಕಂದಮ್ಮ, ಬಿದ್ದರೆ ಎದ್ದು ಬರ್ತಾನೆ. ಸ್ಟ್ರಾಂಗ್ ಇದೆಯಲ್ಲ ಕಂದಮ್ಮ? ಏಕೆ? ಬರಬೇಕು, ಅದಕ್ಕೆ ಸ್ವಿಮ್ಮಿಂಗ್ ಕಲಿಬೇಕು. ಅಹೋ, ಥ್ಯಾಂಕ್ ಯು. ನೈಸ್, ವೆಲ್ಕಮ್. ಸೊ ಹೂವಿನೊಂದಿಗೆ ನಮ್ಮನ್ನು ವೆಲ್ಕಮ್ ಮಾಡ್ಕೊತಾ ಇದ್ದಾರೆ. कार्ड प्लांटेशन दिखाने के लिए लेके जाएगी. आधा घंटे का टूर है, उसके बाद लंच कर लें. वॉशरूम यूज़ करना है तो यहाँ पे सीधे वॉशरूम में यूज़ करके आ सकते हैं. ಇದರಲ್ಲೇ ಶೇರ್ ಮಾಡ್ಕೊಳ್ಳೋಣ ನೋಡಿ. ಲೆಮನ್ ಟೀ. ಏನು ಗೊತ್ತಾ, ಈ ಫಾರ್ಮಲ್ಲಿ ಫುಲ್ಲು ಮಸಾಲ ಐಟಮ್ಸ್ದು ಪ್ಲ್ಯಾಂಟ್ಸ್ ಇದೆ, ಪ್ಲ್ಯಾಂಟ್ಸು, ಟ್ರೀ ಎಲ್ಲನೂ ಇದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಇದು ಈ ಮಸಾಲೆ ಟ್ರೀ ಹೀಗೆ ಅಂತ. ಸೊ ಮಸಾಲೆ ಐಟಮ್ಸ್ ನನಗಂತೂ ನಾನು ನೋಡಿದ್ದೀನಿ. ನಾನು ಈ ಹಿಂದೆ ನಮ್ಮ ಆಂಟಿ ಒಬ್ಬರು ಸಕಲೇಶ್ಪುರದಲ್ಲಿದ್ದಾರೆ. ಅವರು ಊರಿಗೆ ಹೋದಾಗ ನಾನು ಮಸಾಲೆ ಗಿಡಗಳೆಲ್ಲ ಹೇಗಿರುತ್ತೆ ಅಂತ ಅವ್ರ ಫಾರ್ಮ್ ಹೌಸಲ್ಲೆಲ್ಲ ಇತ್ತು, ನಾನು ನೋಡಿದ್ದೀನಿ. ಬಟ್ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಇದೆ, ಡಿಫ್ರೆಂಟ್ ಇದೇ ಥರ ಫ್ಲವರ್ಸ್ ಇದೆ ಇಲ್ಲಿ. ಆ ಫ್ಲವರ್ಸ್ ಇಷ್ಟ ಆಯಿತು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಟ್ರೀ ಇದು, ಏನು ಮಸಾಲೆ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಎಲ್ಲ. ಸೊ ನನಗೆ ಗೊತ್ತಿರೋದ್ರಿಂದ, ಆದರೆ ಗೊತ್ತಿರೋರಿಗೆ ಮತ್ತೆ ಅದನ್ನು ತಿಳ್ಕೊಳೋ ಆಸಕ್ತಿ ಇರಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಅವರು ಗೈಡ್ಗಳ ಜೊತೆ ಹೋಗ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ರೀ. ನಾನು ಇದನ್ನೆಲ್ಲ ನೋಡಿದ್ದೀನಿ ಅಲ್ಲಿ, ನನಗೆ ಗೊತ್ತು. ಸೊ ಇದು ಲವಂಗ ಟ್ರೀ, ಬಟ್ ಸೀಸನ್ ಇಲ್ಲ ಇಲ್ಲಿ. ತೋರಿಸೋ ಲವಂಗ ಟ್ರೀ ಅಂತೆ. ಈಗ ಸೀಸನ್ ಇಲ್ಲ, ಸೀಸನ್ ಇಲ್ಲದೆ ಇರೋದ್ರಿಂದ ಬಂದಿಲ್ಲ, ಸೀಸನಲ್ಲಿ ಇರುತ್ತಂತೆ. ಸೊ ಯಾರ್ಯಾರು ಲವಂಗ ಟ್ರೀ ನೋಡಿಲ್ಲ ನೋಡ್ಕೊಳ್ಳಿ. ಇಲ್ಲೆಲ್ಲ ಆಲ್ಮೋಸ್ಟ್ ಇರೋದೇ ಮಸಾಲೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಪ್ಲ್ಯಾಂಟ್ಸ್ಗಳು.
ಬಟ್ ಚೆನ್ನಾಗಿ ಬೆಳೆಸಿದ್ದಾರೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ನೋಡಿದ್ದೀನಿ, ಬಟ್ ನನಗೆ ಈ ಫ್ಲವರ್ ಹೆಸರು ಗೊತ್ತಿಲ್ಲ. ಈ ಫ್ಲವರ್ಸ್ ಎಲ್ಲ ನಾನು ನೋಡಿದ್ದೀನಿ. ಸೊ ನಿಮಗೇನಾದರೂ ಇದರ ಹೆಸರುಗಳು ಗೊತ್ತಿದ್ದರೆ, ಈ ಫ್ಲವರ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ ಅಲ್ಲೊಬ್ಬರು ಗೈಡ್ ಇದ್ದಾರೆ, ಅವರು ಎಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. स्पॉन्डिलाइटिस, आर्थराइटिस के लिए इस्तेमाल होता है। और इसी का पत्ता हम खाने में डालते हैं तेज पत्ता। दालचीनी मतलब सिनेमन पत्ता सिनेमन पुलाव पुलाव और जो इसका अरक निकालते हैं वो क्या होता है? ये वाला तो ये तो कच्चा है। अच्छा 12 साल के बाद खाना बनाने कॉफ़ी पकेगा तो लाल हो जाएगा। 2 तरह की कॉफ़ी होती है, एक होती है अराबिका, एक होती है रोबेस्टा। अरेबिका जो होती है स्ट्रॉन्ग होती है, जो नेस्कैफे में होती है। रोबेस्टा माइल्ड होती है। ये अरेबिका है जो स्ट्रॉन्ग। कॉफी ಪಾಪ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡು ಫ್ಲವರ್ ಅಲ್ಲ. ನೋಡಿ ಇಲ್ಲಿರೋದು ಚಾಕ್ಲೇಟ್ ಫ್ರೂಟ್ ಅಂತೆ. ಯಾರಿಗಾನ ಗೊತ್ತಾ ಚಾಕ್ಲೇಟ್ ಫ್ರೂಟ್ ಹೇಗಿರುತ್ತೆ ಅಂತ? ಸೊ ಇದು ಚಾಕ್ಲೇಟ್ ಫ್ರೂಟ್ ಅಂತೆ. ಈ ಮರ ತುಂಬ ಇದೆ ಅಲ್ಲಿ ನೋಡಿ, ಅಲ್ಲೆಲ್ಲ ಇದೆ. ಈ ದಿನ ಹಣ್ಣಾಗಬೇಕು ಮತ್ತು ದೊಡ್ಡದೆಲ್ಲ ಆಗಬೇಕಂತೆ. ಸೊ ಎಷ್ಟೊಂದು ಬಿಟ್ಟಿದೆ ನೋಡಿ. ನಿಮ್ಗೇನಾದರೂ ಗೊತ್ತಿತ್ತಾ ಚಾಕ್ಲೇಟ್ ಫ್ರೂಟ್ ಹೀಗಿರುತ್ತೆ ಅಂತ? ಸೊ ಈ ಫ್ರೂಟನ್ನು ಯಾರು ನೋಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟೊಂದು ವೆರೈಟೀಸು ಗಿಡಗಳಿದೆ ಮತ್ತು ಹಣ್ಣುಗಳಿದೆ ಗೊತ್ತಾ. ಇಲ್ಲಿ ಫ್ಲವರ್ಸ್ ಅಂತೂ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಈ ಥರ ಬ್ರಿಡ್ಜ್ ಮೇಲೆ ಹೋಗಬೇಕು. ಅಲ್ಲೆಲ್ಲ ಸ್ನೇಕ್ ಕಾಣಿಸ್ತಂತೆ, ಬಟ್ ನನಗಂತೂ ಕಾಣಿಸಿಲ್ಲ. ಸೊ ಈ ರೀತಿ ಫಾರೆಸ್ಟ್ ಅಂದಾಗ ಸ್ನೇಕ್ಗಳ ಈ ರೀತಿ ನೋಡಿ. ನೀರಿಗೇನು ಕೊರತೆನೇ ಇಲ್ಲ, ಬೀಚ್ಗೆ ಫೇಮಸ್ ಅಲ್ವಾ. ಸೊ ಹಾಗಾಗಿ ಎಲ್ಲ ಕಡೆ ನೀರು, ಇಷ್ಟೆಲ್ಲ ನೀರು ಹಸಿರು ಎಲ್ಲ ಇದ್ರೂ ಇಲ್ಲಿ ಸೆಕೆ ಜಾಸ್ತಿ, ಬಿಸಿಲು ಜಾಸ್ತಿ. ನೋಡಿ ಇಲ್ಲೊಂದು ಫ್ಲವರ್ ಇದೆ. ಸೊ ವೈಟ್ ಕಲರಲ್ಲಿದೆ. ಈ ಫ್ಲವರ್ಸ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ಅಲ್ಲಿ ಸ್ವಲ್ಪ ಗಿಡಗಳೆಲ್ಲ ಅಡ್ಡ ಆಗಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೂ ಇದೆ. ಇದು ಆ ಹೂವಿನ ಪ್ಲ್ಯಾಂಟ್. ಇದು ಪೂರ್ತಿ ಗಿಡ ಅದರದ್ದು. ಇಲ್ಲಿ ಹೂವಿದೆ. ಫುಲ್ ಅಡಿಕೆ ತೋಟ. ಅಡಿಕೆ ತೋಟದಲ್ಲಿ ಈ ರೀತಿ ಎಲ್ಲ ರೀತಿ ಗಿಡಗಳು, ಹೂಗಳು ಎಲ್ಲ ಇದೆ. ಇದು ಇಲ್ಲಿದೆಲ್ಲ, ಇದು ಕೂಡ ಒಂದು ಸ್ಪೈಸ್ದು ಟ್ರೀ ಅಂತೆ. ಯಾವ ಸ್ಪೈಸು ಗೊತ್ತಿಲ್ಲ ನನಗೆ, ಬಟ್ ಎಲೆ ಎಲ್ಲ ಅಲ್ಲ, ಅಂದರೆ ಏಲಕ್ಕಿ ಪಲಾವ್ ಎಲೆ ಬರುತ್ತಲ್ಲ, ಪಲಾವ್ ಎಲೆ ಅಲ್ಲ. ಬಟ್ ಯಾವುದು ಅಂತ ಗೊತ್ತಿದ್ರೆ ಹೇಳಿ. ಫ್ರೂಟ್ ಇದೆ ಅಷ್ಟೇ. ಇದು ಕಾಳುಮೆಣಸು. ಇದನ್ನು ಹಣ್ಣಾಗಿದ್ದಾಗ ಇದ್ರದ್ದು ಎಲೆ ನೋಡಿ ಸೇಮ್ ಏನು ಎಲ್ಲಡಿಕೆ ತಿಂತೀವಲ್ಲ ವಿಳ್ಳೆದೆಲೆ, ಆ ಎಲೆ ಥರ ಇರುತ್ತೆ. ಈ ಥರ ಟ್ರೀಗೆ ಹಬ್ಕೊಂಡಿದೆ. ಇಲ್ಲೆಲ್ಲ ಇನ್ನು ಹಸಿ ಹಸಿ ಇದೆ, ಇನ್ನೂ ಒಣಗಿಲ್ಲ ನೋಡಿ. ಇಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಇದು ಡ್ರೈ ಆಗಬೇಕು, ಆದರೆ ಕಾಳುಮೆಣಸು ರೆಡಿ ಆಗುತ್ತೆ. ಸೊ ಇವಾಗಿನ ಹಣ್ಣಿದೆ ಇದು. कितना दिन रखा है सर? 5 days of fermentation से। उस तरह से निकलेगा सर। पहला और रख होता है 10-11%। बाद में इक्वल रख, इक्वल fermented juice next week। ಏನು ಮಾಡ್ತಾರೆ? ಏನು ಇದು ಜ್ಯೂಸಾ ಇದು? ಕಾಜು ಪಿನಿ ಅಂತ ಕುಡಿತಾರಲ್ಲ, ಹಾಂ, ಗೋವಾ ಪಿನಿ ಅಂತಾರಲ್ಲ.
ಅದನ್ನೇ ಕುಡಿತಾರೆ. ಇದು ಗೋವಾ ಪೀನಿ ಅಂತ ಏನು ಸಿಗುತ್ತಲ್ವ ಡ್ರಿಂಕು, ಆ ಡ್ರಿಂಕ್ನ ರೆಡಿ ಮಾಡ್ತಿದ್ದಾರೆ ಇಲ್ಲಿ. ಸೊ ಇದರಲ್ಲಿ 12 to 14% ಆಲ್ಕೋಹಾಲಿಕ್ ಕಂಟೆಂಟ್ ಇರುತ್ತಂತೆ. ಇಷ್ಟೆಲ್ಲ ನೋಡಿ ಎಷ್ಟು ಹೈಜೀನ್ ಪ್ರೊಸೆಸ್ ಇದೆ. ಕುಡಿಯೋರಿಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡಿ ಹೆಂಗಿದೆ. ಮತ್ತು ಈ ರೀತಿ ಎಲ್ಲ ಪಾತ್ರೆಗಳಲ್ಲಿ ಅದನ್ನು ರೆಡಿ ಮಾಡುವಾಗ ಅಥವಾ ಏನೋ ಪ್ರೊಸೆಸ್ ಮಾಡುವಾಗ ಈ ರೀತಿ ಎಲ್ಲ ಪಾತ್ರೆಗಳನ್ನು ಬಳಸ್ತಾರೆ, ಈ ರೀತಿ ಪ್ರೊಸೆಸ್ನ ಬಳಸ್ತಾರೆ. ಸೊ ಕುಡಿಯೋರು ಸ್ವಲ್ಪ ನೋಡ್ಕೊಳ್ಳಿ, ಯಾಕೆ ಹೆಲ್ತಿಗೆ ಅದು ಎಫೆಕ್ಟ್ ಆಗುತ್ತೆ ಅಂತ. ಇದು ಕೂಡ ಕಾಳುಮೆಣಸು ನೋಡಿ, ಎಲೆ ನೋಡಿದ್ರೆ ಸೇಮ್ ವಿಳ್ಳೆದೆಲೆ ಥರ ಇದೆ, ಬಟ್ ಇದು ಕಾಳುಮೆಣಸು. ಇಲ್ಲೆಲ್ಲ ಬರ್ತಾ ಇದೆ ನೋಡಿ, ಇಲ್ಲೆಲ್ಲ ಇದೆ, ಬರ್ತಾ ಇದೆ, ಇನ್ನೇ ಚಿಕ್ಕ ಚಿಕ್ಕದಾಗಿದೆ. ये लाल मिर्ची है। कुछ मत देना मम्मी उसको, मैं तो आपसे भी पूछ रहा हूँ ना कितनी एकड़ कुछ भी रखो फेंकना मत। ಇಲ್ಲಿ ನೋಡಿ, ಇದು ಚಿಕ್ಕ ಚಿಕ್ಕದು ಮೆಣಸು. आपको चाहिए टेस्ट करने के लिए? नहीं। गलत टाइम बुलाया मैम उसने आपको। बहुत गर्मी आपको तो ಇದು ನೋಡಿ ಚಿಕ್ಕದು ಮೆಣಸಿನ್ಕಾಯಿ. ಇವರು ಇಲ್ಲಿ ಗೈಡು ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ, ತುಂಬ ಸ್ವೀಟಾಗಿರುತ್ತೆ ತಿನ್ನಿ ಅಂತ. ಅಷ್ಟೇ ಅಲ್ಲ, ಕೆಲವೊಬ್ಬರಿಗೆ ಇದು ಯಾವ ಮೆಣಸಿನ್ಕಾಯಿ ಅಂತ ಗೊತ್ತಿಲ್ಲ. ಪಾಪ ನೋಡಿ ಇಲ್ಲೆಲ್ಲ ಬಂದಿದ್ದಾರಲ್ವ, ಅವರಿಗೆ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ನಿಸ್ತವ್ರೆ. ಅಲ್ಲಿದೆ ನೋಡು, ಹಾಂ ಅದೇ ಪೈನಾಪಲ್ಲು. क्या करेंगे सर? बेल में होता है, बेल में ಒಳ್ಳೆ ಕಾಮಿಡಿ ಇದು. हाँ ये लाल ये है ना, ये बड़ा होगा, ये वो दूसरी ये नहीं पेड़ है और 5 ये वापस ಇಲ್ಲಿ ನೋಡಿ ವಾಟರ್ ಆ್ಯಪಲ್, ಇದು ಎಷ್ಟೊಂದು ಬಿದ್ದಿದೆ ಇಲ್ಲಿ ನೋಡಿ. ಇಲ್ಲಿ ಇದು ವಾಟರ್ ಆ್ಯಪಲ್. ಸೊ ಇದನ್ನು ತಿನ್ಬೋದು, ಬಟ್ ಇಲ್ಲಿ ಹಕ್ಕಿಗಳೇ ಎಲ್ಲ ತಿಂದು ಬಿಸಾಕಿದೆ, ಅದ್ರ ಸುಮಾರು ಬಿದ್ದಿದೆ. ಅಲ್ಲಿ ನೋಡಿ ಇದೇನಿದೆ, ಇದು ವೆನಿಲಾ ಐಸ್ ಕ್ರೀಮ್ ಏನು ತಿಂತೀವಲ್ವಾ, ಸೊ ಅದ್ರ ಟ್ರೀ ಅಂತ ಇದು ವೆನಿಲಾ ಟ್ರೀ. ಸೊ ಬಳ್ಳಿ ಇದೆ ಅಲ್ವಾ, ಅದು ಇಲ್ಲಿ ಇದು ಬಳ್ಳಿ ಇದೆ ಅಲ್ಲ, ಇದು ವೆನಿಲಾ ಐಸ್ ಕ್ರೀಮಲ್ಲಿ ಯೂಸ್ ಮಾಡುವಂಥದ್ದು ವೆನಿಲಾ ಬಳ್ಳಿ ಇದು. ಸೊ ಇಲ್ಲಿ ಫ್ಲವರ್ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಫ್ಲವರು ಸ್ವಲ್ಪ ಝೂಮ್, ಇಲ್ಲಿ ಯೆಲ್ಲೋ ಕಲರ್ ಫ್ಲವರ್ ಇದೆ ನೋಡಿ. ಸೊ ಇದು ವೆನಿಲಾ ಐಸ್ ಕ್ರೀಮಲ್ಲಿ ಅಥವಾ ವೆನಿಲಾ ಫ್ಲೇವರ್ ಏನಿದೆ ಅದರಲ್ಲಿ ಬಳಸುವಂಥದ್ದು. ಎಸ್, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ನೋನಿ ಫ್ರೂಟು. ಇಲ್ಲಿದೆ, ಚಿಕ್ಕದಾಗಿ ಕಾಣಿಸ್ತಾ ಇದೆ, ಅಲ್ಲೆಲ್ಲ ಬಿಟ್ಟಿದೆ ನೋಡಿ, ಇಲ್ಲಿದೆ ನೋನಿ ಫ್ರೂಟು. ಇದೆಲ್ಲ ಮೆಡಿಸಿನ್ಸಲ್ಲಿ ತುಂಬ ಯೂಸ್ ಮಾಡ್ತಾರೆ, ನೀವು ಕೇಳಿರ್ಬೋದು ಅಮೃತ್ ನೋನಿ ಅಂತ. ಸೊ ಅದ್ರ ಟ್ರೀ ಇದು, ಇಲ್ಲಿ ನೋಡಿ ಟ್ರೀ ಇದು ಅಮೃತ್ ನೋನಿ ಗಿಡ. ಇದರಲ್ಲಿ ಬಿಟ್ಟಿದೆ, ಚಿಕ್ಕದಾಗಿದೆ ಇನ್ನು. ಅಮೃತ್ ನೋನಿ ಜಾಸ್ತಿ ಆಡ್ಬಿಟ್ಟು ನೀವು ಕೇಳಿರ್ಬೋದು, ಅದ್ರ ಟ್ರೀ ಇದು. पानी चाहिए ना ಹೋಗಕ್ಕೆ ಹಾಕೋ ಕಂದ ಹಾಕೋ. स्प्रिंकलर के पास भाग रहा था ना। ತಗೊಳ್ರಿ ಇದು. ಕಿವಿ ಚುಚ್ಚುತ್ತೆ. ये ऐसे है, 5 साल होने के बाद निकलता है. ಏನಿಲ್ಲ ಅಕ್ಕ, ಅಷ್ಟೇನಿಲ್ಲ. दोनों काम चलता है, राइट लेवल. ಈ ಮಡಿಕೆಯಲ್ಲಿ ನೀರಿಟ್ಟಿದ್ದಾರೆ, ತುಂಬ ತಣ್ಣಗಿದೆ. ಅದನ್ನೆಲ್ಲ ಸುತ್ತಾಡ್ಕೊಂಡು ಬಂದವರಿಗೆ ಬಾಡಿ ಒಳಗಡೆ ಹಾಕ್ತಿದ್ದಾರೆ, ತುಂಬ ತಂಪು ಅನಿಸ್ತಾ ಇದೆ. ಇಲ್ಲಿ ನೋಡಿ, ಹಾಕೊಂತೀಯ ಸಿಟ್ಟು? ಇನ್ನೊಂದ್ಸಲ ಹಾಕೊಂತೀಯನೋ? ಬೇಡ ಕಂದು, ಇದು ಲಂಚ್ ಏರಿಯಾ. ಸೊ ಇವಾಗ ಊಟಕ್ಕೆ ಬಂದ್ವಿ. ಇಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಇದೆ. ವೆಜ್ ತಿನ್ನೋರು ವೆಜ್ ತಿನ್ಬೋದು, ನಾನ್ ವೆಜ್ ತಿನ್ನೋರು ನಾನ್ ವೆಜ್. ಸೊ ನಾವು ಪ್ಯೂರ್ ವೆಜ್. ಸೊ ಊಟ ಮಾಡುವ, ಏನೇನಿದೆ ಊಟದಲ್ಲಿ ನೋಡೋಣವಾ. ಸೊ ನಮ್ಮದು ವೆಜ್ ಊಟ. ಚಪಾತಿ ನೋಡಿ ಎಷ್ಟು ದೊಡ್ಡದಿದೆ.
ಚಪಾತಿ ನಿಂಗೆ ಎಷ್ಟು ಬೇಕು ಚಿಲ್ರೆ? ಒಂದು ಚಪಾತಿ, ಅವನಿಗೆ ಒಂದು ಚಪಾತಿ ಒಂದ್ ಹಾಕ್ರಿ ಚಪಾತಿ. ಸರ್. ನನಗೆ ಟೂ ಚಪಾತಿ ಬಸ್. ಓಕೆ, ಎಸ್. ಸ್ವಲ್ಪ ಅಲ್ಲಮ್ಮ, ಇದು ಸಲಾಡ್ ಥರ. ಅವನಿಗೆ ಏನಕ್ಕೆ ಹಾಕಿದ್ರಿ? ಅಲ್ಲ ಹಾಕೋ ಗೊತ್ತಿಲ್ಲ ನೋಡಪ್ಪ. ನೆಕ್ಸ್ಟ್ ರೈಸ್. ಫ್ರೈಡ್ ರೈಸ್ ಐತೆ. ಓಕೆ ಬಸ್. ಇಲ್ಲೊಂದು ಸಾಂಬಾರ್, ಸಾಂಬಾರೆಲ್ಲ ದಾಲ್ ಐತೆ. ದಾಲ, ಬೇಳೆನೇ ಕಾಣಿಸ್ತಿಲ್ಲಲ್ಲಪ್ಪ. ಚಿಲ್ರೆ ರೈಸ್ ಬೇಕಣ್ಣ? ಸರಿ ಇರೋಲ್ಲ ಇಲ್ಲಿ. ಓಕೆ ಚಿಂಟು ಹಾಕಿಸ್ಕೊ ಅಲ್ಲಿ. ಹಾಕ್ತಾನೆ ಇರೋ ವೇಟ್ ವೇಟ್. ಸೊ ಇಲ್ಲಿ ಪಲ್ಯ ಮತ್ತೆ ಎಲ್ಲ ಬರೀ ಅದೇ. ಸ್ವಲ್ಪ ಹಾಕಪ್ಪ, ಕ್ಯಾಬೇಜ್ ಪಲ್ಯ. ಪನ್ನೀರ್ ಇದೆ ಅಂತ ಏನ ಹೇಳಿ ಚಿಲ್ರೆ ತಗ. ಹಾಕಿಸ್ಕ. ರೈಸ್ फ्राइड राइस ये वेट थोड़ा थोड़ा ले लो, दोबारा के ले सकते हाँ हाँ हम लोग ऐसा ही करते हैं. ನಾವು ಬೇಕಾದ್ರೆ ಹಾಕೊಂತೀನಪ್ಪ, ಬೇಡ. तगा. ಸೊ ಇಲ್ಲೊಂದು ಫ್ರೈಡ್ ರೈಸ್ ಅಂತೆ, ಚಿತ್ರಾನ್ನ ಥರ ಕಾಣಿಸ್ತಾ ಇದೆ. ಇದು पनीर पनीर है. ಪನ್ನೀರ್ ಪನ್ನೀರ್ ಹಾಕಿ ಪನ್ನೀರ್ ಸಾಂಬಾರು. ಬಟ್ ಪನ್ನೀರ್ ಬಿಟ್ಟು ಎಲ್ಲನೂ ಐತೆ. ಓಕೆ राइस टेक ಸ್ವೀಟ್ ನೀಟಾಗಿ ಇಟ್ಕೊಂಬ. ಓಕೆ ಈ ಸೋಡಾ स्पून होता है ತೋಡದ डाइजेशन करी ये क्या है? पापड़ है? आलू भजी. आलू ಏಕೆ ಏಕೆ ಒಂದೇ ಹಾಕ್ರಿ. ಇದು ಸ್ವೀಟ್ पेरी पेरी चिली वेरी स्पाइसी ರೈಸ್ ಸ್ವೀಟ್ स्वीट राइस ಸ್ವೀಟ್ ರೈಸ್. ಓಕೆ ಇದು ಕೋಕೋ. ಸೊ ಇಷ್ಟಿದೆ. ಉಪ್ಪಿನಕಾಯಿ ಹಾಂ, ಸೂಪ್ ಇಲ್ಲಮ್ಮ, ಉಪ್ಪಿನಕಾಯಿ. ಇಷ್ಟು ನಮ್ದು ಲಂಚ್. ಆ್ಯಕ್ಚುಲಿ ರೈಸ್ ನನಗೆ ಜಾಸ್ತಿ ಆಯಿತು, ತುಂಬ ಜಾಸ್ತಿ ಹಾಕ್ಬಿಟ್ರು. ಇನ್ನೊಂದು ರೈಸ್ ಇದೆ, ಅದೇ ಫ್ರೈಡ್ ರೈಸ್ ಅಂತೆ. ಬಟ್ ಫ್ರೈಡ್ ರೈಸ್ ಥರ ಇಲ್ಲ, ಚಿತ್ರಾನ್ನ ಥರ ಇದೆ. ಇಲ್ಲಿ ಊಟ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಟೇಸ್ಟು ಅಷ್ಟೇ, ವೆರೈಟೀಸು ಅಷ್ಟೇ, ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಅದರಲ್ಲೂ ವೆಜ್ಜಲ್ಲಿ ವೆರೈಟೀಸ್ ಕಡಿಮೆ, ಇಲ್ಲೆಲ್ಲ ಆಲ್ಮೋಸ್ಟ್ ನಾನ್ ವೆಜ್ ತಿಂತಾರೆ. ಹಾಗಾಗಿ ಇಲ್ಲಿ ನಾನ್ ವೆಜ್ ಜಾಸ್ತಿ. ಇಷ್ಟೊಂದು ನೇಚರ್ ಇದೆ, ನೇಚರ್ ಇದ್ರೂ ಫುಲ್ ಬಿಸಿಲು ಅಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ ನಮಗೆ, ಚೆನ್ನಾಗಿರಲಿಲ್ಲ. ಅದಕ್ಕೆ ಮತ್ತೆ ಇವಾಗ ಜ್ಯೂಸ್ ತೊಗೊಂಡು ಬಂದಿದ್ದೀವಿ. ಹೊಟ್ಟೆ ಏನು ತುಂಬಲಿಲ್ಲ, ಹಾಕಿಸ್ಕೊಂಬಂದಿದ್ದು ಊಟ ಎಲ್ಲ ಹಾಗೆ ಬಿಟ್ವಿ, ಚೆನ್ನಾಗಿರಲಿಲ್ಲ. ಆ್ಯಕ್ಚುಲಾಗಿ ನಾವು ಊಟ ವೇಸ್ಟ್ ಮಾಡಲ್ಲ, ಆದರೆ ಟೇಸ್ಟೇ ಇರಲಿಲ್ಲ ಅದು ಊಟ. ಹಂಗಾಗಿ ಹೌದು, ಆದರೂ ಪ್ಲೇಟಲ್ಲಿರೋದು ಹಂಗೆ ಇತ್ತು ಅಲ್ಲ. ಅದೇ ರೈಸು ಚಪಾತಿ ಹಾಕಿದ್ರು, ನೀನು ಮಾತ್ರ ತಿನ್ನಲಿಲ್ಲ. ಚೆನ್ನಾಗಿರಲಿಲ್ಲ ಊಟ, ಒಟ್ಟಾರೆ ಟೇಸ್ಟ್ ಇರಲಿಲ್ಲ. ಪಲ್ಯಗಳು ಅಷ್ಟೇ. ಸೊ ಹಾಗಾಗಿ ಹೊಟ್ಟೆ ಏನು ತುಂಬಿಲ್ಲ. ಅದಕ್ಕೆ ಜ್ಯೂಸ್ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಜ್ಯೂಸ್ ಕುಡಿತಾ ಇದ್ದೀವಿ. ಕುಡಿಯೋ. ಇವತ್ತಿನ ನಮ್ಮ ಸಹಕಾರಿ ಸ್ಪೈಸ್ ಫಾರ್ಮ್ ಸೊ ಡೇ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಸಹಕಾರಿ ಸ್ಪೈಸ್ ಫಾರ್ಮಲ್ಲಿ ನಮ್ಮ ಇವತ್ತಿನ ಡೇ ಫುಲ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು ಓವರ್ ಆಲ್ ನಮ್ಮ ಎಕ್ಸ್ಪೀರಿಯನ್ಸ್. ಸೊ ಬೆಳಗ್ಗೆ ಬಂದಿದ್ವಿ, ಇವಾಗ ಒಂದು 3 o'clock ಆಯಿತು, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನೈಸ್ ಎಕ್ಸ್ಪೀರಿಯನ್ಸ್. ಇವಾಗ ಎಲ್ಲ ಜನ ಬರ್ತಾ ಇದ್ದಾರೆ. ಸೊ ಟರ್ಟಲ್ ಸ್ಪೈಸ್ ಫಾರ್ಮ್ ಅಂದರೆ ಆಲ್ಮೋಸ್ಟ್ ಇಲ್ಲಿ ಮಸಾಲೆ ಪದಾರ್ಥಗಳನ್ನು ಬೆಳೆಯುವಂಥ ಫಾರ್ಮ್ ಇದು. ಸೊ ಇಲ್ಲಿ ಈ ಪ್ಯಾಕೇಜಲ್ಲಿ ಲಂಚ್ ಕೂಡ ಇತ್ತು. ನಾವು ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ನಾನು ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವ್ಲಾಗ್ನ ವಾಚ್ ಮಾಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.